ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಬ್ರೈಡಲ್ ಡಿಸೈನ ತೋರಿಸ್ತಾ ಇದ್ದೀನಿ. ಯಾವುದೇ ಥರ ಬೀಡ್ಸ್ ಯೂಸ್ ಮಾಡ್ತೀರಾ ಇವತ್ತು ವರ್ಕ್ ಮಾಡ್ತಾ ಇರೋದು. ಸೊ ಈ ಡಿಸೈನ್ ಮಾಡೋದಕ್ಕೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. 6 ದಾರ ಇದೆ. ಹಾಗೆ ಸ್ಯಾಂಪಲ್ ಲೇಸ್ ಮೇಲೆ ವರ್ಕ್ ಮಾಡ್ತಾ ಇರೋದು. ಲೇಸ್ ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡಬೇಕು. ಫಸ್ಟು ನಾಟನ್ನು ಫಿಕ್ಸ್ ಮಾಡ್ಕೊಬೇಕು. ಈ ರೀತಿ ನಾಟ್ ಫಿಕ್ಸ್ ಆದಮೇಲೆ ಚೈನ್ಸ್ ಹಾಕೋಣ. 5 ಚೈನ್ಸ್ ಅಂದರೆ 5 ಚೈನ್ ಹಾಕಿ ಅದನ್ನು ಈ ಥರ ಸ್ಟ್ರೇಟಾಗಿ ಬಟ್ಟೆ ಮೇಲೆ ಪ್ಲೇಸ್ ಮಾಡಿಕೊಂಡು ಅದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಬೇಕು. ಮತ್ತು ಇವಾಗ 5 ಚೈನ್ಸನ್ನು ವರ್ಕ್ ಮಾಡಬೇಕು. ಸೊ 5 ಚೈನ್ ಹಾಕಿಬಿಟ್ಟು ಯಾವಾಗಲೂ ಅಷ್ಟೇ ನಾವು ಬೇಸ್ ಲೈನ್ ವರ್ಕ್ ಮಾಡಬೇಕಾದ್ರೆ ನೋಡಿ ಈ ಥರ ಸ್ಟ್ರೇಟಾಗಿ ಇಟ್ಬಿಟ್ಟು ಅದು ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ಅದೇ ಪಾಯಿಂಟ್ಗೆ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಆವಾಗ ರಿಂಕಲ್ಸ್ ಬರೋ ಚಾನ್ಸಸ್ ಇರೋದಿಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಮತ್ತು 5 ಚೈನ್, ಈ 5 ಚೈನನ್ನು ನಾನಿಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಅಲ್ಲ, ಪ್ರೀವಿಯಸ್ 5 ಚೈನಿಂದು ಲಾಕ್ ಏನಿದೆ ಬಟ್ಟೆಗೆ, ಸೊ ಸೇಮ್ ಅದೇ ಲಾಕಲ್ಲೇ ಈ 5 ಚೈನು ಕೂಡ ಲಾಕ್ ಮಾಡ್ಕೊತೀನಿ. ನಮಗೆ ಒಂದು ಸ್ಮಾಲ್ ಲೂಪ್ ಫಾರ್ಮ್ ಆಗುತ್ತೆ 5 ಚೈನಿಂದು. ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಆರ್ಚ್ ಬರುತ್ತೆ. ಸೊ ಈ ಥರ ಸ್ಮಾಲ್ ಲೂಪ್ ಎಲ್ಲೆಲ್ಲಿದೆ ಅಲ್ಲಿ ಆರ್ಚ್ ಬರುತ್ತೆ. ಇದಾದಮೇಲೆ ಮತ್ತೆ 5 ಚೈನ್ಸ್ ಹಾಕ್ಕೊಬೇಕು. ಸೊ 5 ಚೈನ್ಸ್ ವರ್ಕ್ ಮಾಡಿ ಅದನ್ನು ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಡಿಸೈನಲ್ಲಿ ಅಂದರೆ ಈ ಡಿಸೈನಿನ ಬೇಸ್ ಲೈನಲ್ಲಿ ಬರೀ 5 ಚೈನ್ಸೇ ಇರುತ್ತೆ. ಹಾಗಾಗಿ ಕನ್ಫ್ಯೂಷನ್ ಏನೂ ಆಗೋದಿಲ್ಲ. ಕೆಲವೊಂದು ಸಲ 5 ಚೈನ್ಸ್ 4 ಚೈನ್ಸ್ ಈ ರೀತಿ ವರ್ಕ್ ಮಾಡ್ಕೊತೀವಿ ಅಲ್ವಾ. ಸೊ ಈ ಡಿಸೈನಲ್ಲಿ ಜಸ್ಟ್ 5 ಚೈನ್ಸ್ ಬರುತ್ತೆ. ಹಾಗಾಗಿ ಈಸಿಯಾಗಿ ಮಾಡ್ಕೊಬೋದು. ಸ್ಪೆಷಲಿ ಬಿಗಿನರ್ಸ್ಗೆ ಜಾಸ್ತಿ ಕನ್ಫ್ಯೂಷನ್ ಏನೂ ಇರೋದಿಲ್ಲ. ನೋಡಿ ನಾನು ಮತ್ತೆ ಇನ್ನೂ ಒಂದು ಸಲ 5 ಚೈನ್ಸ್ ವರ್ಕ್ ಮಾಡಿ ಅದನ್ನು ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಆ ಲೂಪ್ ನಾವೇನು ಮಾಡ್ಕೊಂಡ್ವಿ 5 ಚೈನಿಂದು, ಅದಾದಮೇಲೆ 5 ಸಲ 5 ಚೈನ್ಸನ್ನು ಹಾಕ್ಕೊಬೇಕು. ಇದು 4ನೇದು. ಇನ್ನೂ ಒಂದು ಸಲ 5 ಚೈನ್ಸ್ ವರ್ಕ್ ಮಾಡಿಕೊಂಡು ಅದನ್ನು ಸ್ಟ್ರೇಟಾಗಿ ಈ ಥರ ಬಟ್ಟೆ ಮೇಲೆ ಇಟ್ಟು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊತೀನಿ. ನೋಡಿ ಲೂಪ್ ಆದಮೇಲೆ 5 ಸಲ ಆಗಿದೆ. ಇವಾಗ ಮತ್ತೆ ಆರ್ಚ್ ಮಾಡ್ಕೊಳೋದಕ್ಕೆ 5 ಚೈನ್ಸ್ ವರ್ಕ್ ಮಾಡಬೇಕು. ಬಟ್ ಇದನ್ನು ಇಲ್ಲಿ ಪ್ರೀವಿಯಸ್ ಲಾಕ್ ಏನು ಮಾಡ್ಕೊಂಡಿರ್ತೀವಿ ಅದೇ ಪಾಯಿಂಟಲ್ಲೇ ಲಾಕ್ ಮಾಡ್ಕೊಬೇಕು. ನೋಡಿ ಈ ಥರ ಬರುತ್ತೆ. ಇದಾದಮೇಲೆ ಮತ್ತೆ 5 ಸಲ 5 ಚೈನ್ಸ್. ಸ್ಟಾರ್ಟಿಂಗ್ ನಾನು ಕುಚ್ಚು ಬರೋ ರೀತಿ ವರ್ಕ್ ಮಾಡಿಲ್ಲ, ಹಾಗಾಗಿ ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 2 ಸಲ 5 ಚೈನ್ಸ್ ಹಾಕ್ಕೊತೀನಿ. ಮತ್ತು ಇನ್ನೆಲ್ಲ ಕಡೆ 5 ಸಲ 5 ಚೈನ್ಸನ್ನು ವರ್ಕ್ ಮಾಡ್ಕೊಬೇಕು. ಸೊ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಸ್ಟೆಪ್ಗೂ ಸೇಮ್ ಕಲರ್ ಥ್ರೆಡಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಡಿಸೈನ್ ರೈಟ್ ಸೈಡಿಂದನೇ ಈ ಸ್ಟೆಪ್ನು ಸ್ಟಾರ್ಟ್ ಮಾಡಬೇಕು. ಫಸ್ಟಲ್ಲಿ ಒಂದು ನಾಟ್ ಫಿಕ್ಸ್ ಮಾಡ್ತೀನಿ. ನಾಟ್ ಫಿಕ್ಸ್ ಆದಮೇಲೆ ಈ ಫಸ್ಟ್ 5 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. 4 ಅಥವಾ 5 ಸಿಂಗಲ್ ಕ್ರೋಶೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಜಸ್ಟ್ 4 ಸಿಂಗಲ್ ಕ್ರೋಶೆ ಮಾಡಿದೆ, ಆ ಗ್ಯಾಪ್ ಕವರ್ ಆಯಿತು. ಅದಾದಮೇಲೆ ಮತ್ತೆ ಲಾಕ್ ಮೇಲೇನೂ ಒಂದು ಸಿಂಗಲ್ ಕ್ರೋಶೆನ ಮಾಡ್ತೀನಿ. ಮತ್ತು ಈ ನೆಕ್ಸ್ಟ್ 5 ಚೈನ್ ಬ್ಲಾಕ್ ಏನಿದೆ ಅಲ್ಲಿಗೂ ಕೂಡ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಸೊ ನಾನು ಜಸ್ಟ್ 4 ಸಿಂಗಲ್ ಕ್ರೋಶೆ ಮಾಡಿದ್ದಕ್ಕೇ ಆ 5 ಚೈನ್ ಗ್ಯಾಪ್ ಅನ್ನೋದು ಕವರ್ ಆಗಿದೆ. ನೀವು ಬೇಕಾದರೆ ಇನ್ನೂ ಒಂದು ಎಕ್ಸ್ಟ್ರಾ ಕೂಡ ಮಾಡ್ಕೊಬೋದು. ಇದಾದಮೇಲೆ ಇಲ್ಲಿ ಇವಾಗ ಏನು ಮಾಡಬೇಕು, ಅಲ್ಲಿ ಲೂಪ್ ರೀತಿ ನಾವೇನು ಮಾಡಿದ್ದೀವಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಸೊ ಆ ಲೂಪ್ ಒಳಗಡೆನೂ ಒಂದು ಸಿಂಗಲ್ ಕ್ರೋಶೆನ ಮಾಡಬೇಕು. ಸೊ ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ಸ್. ಸೊ ಈ 5 ಚೈನನ್ನು ಅದೇ ಲೂಪ್ ಒಳಗೆ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ನೋಡಿ ಅಲ್ಲೇನು ಲೂಪ್ ಇತ್ತಲ್ವ, ಸೊ ಆ ಲೂಪ್ ಒಳಗಡೆನೇ ಮತ್ತೆ ಸಿಂಗಲ್ ಕ್ರೋಶೆ ಮಾಡಬೇಕು. ಇನ್ನು ಒಂದು ಸಲ 5 ಚೈನ್ಸ್ ವರ್ಕ್ ಮಾಡಿಕೊಂಡು ಇದನ್ನು ಅಷ್ಟೇ ಆ ಲೂಪ್ ಒಳಗಡೆನೇ ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. 2 ಸಲ ಆಗಿದೆ. ಮತ್ತು ಇನ್ನೂ ಒಂದು ಸಲ 5 ಚೈನ್ಸ್. ಈ ರೀತಿ ನಾವು ಟೋಟಲ್ ಆಗಿ 5 ಟೈಮ್ಸ್ ವರ್ಕ್ ಮಾಡಬೇಕಾಗತ್ತೆ. ಸೊ 5 ಚೈನ್ಸ್ ಆದಮೇಲೆ ಅದೇ ಲೂಪ್ ಒಳಗಡೆ ನಾವು ಸಿಂಗಲ್ ಕ್ರೋಶೆ ಮಾಡಿಕೊಂಡು 5 ಚೈನನ್ನು ಅಲ್ಲಿ ಫಿಕ್ಸ್ ಮಾಡಬೇಕು. 3 ಸಲ ಆಯ್ತಲ್ವ, ಇನ್ನು 2 ಸಲ ಇದೇ ಥರ ವರ್ಕ್ ಮಾಡಬೇಕು. ಸೊ ಇಲ್ಲಿ ನಾನು ಆರ್ಚ್ ಮಾಡ್ತಾಯಿಲ್ಲ,
ಆರ್ಚ್ ಬದಲು ಈ ಥರ 5 ಚೈನ್ಸನ್ನು ವರ್ಕ್ ಮಾಡಿಕೊಂಡು ಆ ಗ್ಯಾಪಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಪೆಟಲ್ಸ್ನ ಮಾಡ್ಕೊತಾ ಇದ್ದೀನಿ. ಸೊ ಇದೇನಂಥ ಹೊಸ ಡಿಸೈನ್ ಅಲ್ಲ, ಬಟ್ ನಾನೇನು ಮಾಡ್ತಾಯಿದ್ದೀನಿ, ಆರ್ಚ್ ಮಾಡೋ ಬದಲು ಈ ರೀತಿ ಲೂಪ್ಸ್ನ ವರ್ಕ್ ಮಾಡಿ ಆ ಲೂಪ್ ಗ್ಯಾಪ್ ಒಳಗಡೆ ಪೆಟಲ್ಸ್ ಮಾಡ್ತಾಯಿದ್ದೀನಿ. ವರ್ಕ್ ಮಾಡೋ ಮೆಥಡಲ್ಲಿ ಡಿಫ್ರೆಂಟ್ ಆಗಿದೆ ಅಷ್ಟೇ. ಯಾರಾದರೂ ಹೊಸ ಮೆಥಡಲ್ಲಿ ಈ ರೀತಿ ಡಿಸೈನ್ಸ್ನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ನೀವು ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಿ 5 ಸಲ ಈ ಥರ 5 ಚೈನ್ಸನ್ನು ವರ್ಕ್ ಮಾಡಿಕೊಂಡೆ. ಮತ್ತು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ನಾನು ಎಲ್ಲ 5 ಚೈನ್ ಗ್ಯಾಪಲ್ಲೂ ಜಸ್ಟ್ 4 ಸಿಂಗಲ್ ಕ್ರೋಶೇನ ವರ್ಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಲಾಕ್, ಎಲ್ಲೆಲ್ಲಿ ಲಾಕ್ ಇರುತ್ತೆ ಆ ಲಾಕ್ ಮೇಲೇನು ಒಂದು ಸಿಂಗಲ್ ಕ್ರೋಶೇನ ಮಾಡಬೇಕು. ನೋಡಿ ಈ ಥರ ನೆಕ್ಸ್ಟ್ ಆ 5 ಚೈನ್ ಲೂಪ್ ಏನಿದೆ ಅದನ್ನು ರೀಚ್ ಆಗೋವರೆಗೂ ಇದೇ ಥರ ಪ್ರತಿಯೊಂದು 5 ಚೈನ್ ಬ್ಲಾಕ್ಗೂ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊತಾ ಹೋಗಬೇಕು. ಜೊತೆಗೆ ಲಾಕ್ ಮೇಲೇನು ಸಿಂಗಲ್ ಕ್ರೋಶೇನ ವರ್ಕ್ ಮಾಡಬೇಕು. ನಾನು ಕಂಟಿನ್ಯೂ ಮಾಡ್ಕೊತೀನಿ ಇದೇ ಥರ. ಸೊ ಇವಾಗ ಆ 5 ಚೈನ್ ಲೂಪ್ಗೆ ಮುಂಚೆ ಇರುವಂಥ ಬ್ಲಾಕ್ವರೆಗೂ ನಾನು ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಅದಾದಮೇಲೆ ಆ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೇನ ಮಾಡಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ಸ್, ಈ 5 ಚೈನನ್ನು ಅದೇ ಲೂಪ್ ಒಳಗೆ ಮತ್ತೆ ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಈ ಥರ 5 ಸಲ ನಾವು 5 ಚೈನ್ಸನ್ನು ಆ ಲೂಪಲ್ಲಿ ವರ್ಕ್ ಮಾಡ್ಕೊತಾ ಹೋಗಬೇಕು. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಬ್ಲಾಕ್ಸಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದೇ ಥರ ಡಿಸೈನ ಕಂಟಿನ್ಯೂ ಮಾಡ್ಕೊಬೇಕು. ಸೊ ಇವಾಗ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡಿದ್ದೀನಿ. ಈ ಸ್ಟೆಪ್ಪನ್ನು ಅಷ್ಟೇ ಡಿಸೈನ್ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡ್ತೀನಿ. ಸೊ ಈ ರೀತಿ ಲಾಕ್ ಆದಮೇಲೆ ಸ್ಟಾರ್ಟಿಂಗ್ 5 ಚೈನ್ ಬ್ಲಾಕಲ್ಲಿ ನಾನು 4 ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ. ಸೊ ಆ 4 ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆನ ಮಾಡಬೇಕು. ಸೊ ಪ್ರತಿಯೊಂದು ಸಿಂಗಲ್ ಕ್ರೋಶೆ ಮೇಲೇನು ಸಿಂಗಲ್ ಕ್ರೋಶೆ ಮಾಡಬೇಕು. ಆವಾಗ 4 ಸಿಂಗಲ್ ಕ್ರೋಶೆ ಆಯಿತು. ಇದಾಗ್ತಿದ್ದ ಹಾಗೆ ಅಲ್ಲಿಂದನೇ ನಾವು ಡೈರೆಕ್ಟಾಗಿ ಈ ಫಸ್ಟ್ 5 ಚೈನ್ ಲೂಪ್ ಏನಿದೆ ಸೊ ಆ ಲೂಪ್ ಒಳಗಡೆ ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ ವರ್ಕ್ ಮಾಡಿ ಆ ಡಬಲ್ ಕ್ರೋಶೆಟ್ ಗ್ಯಾಪಲ್ಲಿ ಮತ್ತೆ ನಾವು ಇಲ್ಲಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಬೇಕು. ಸೊ ಗೊತ್ತಾಗ್ತಾ ಇದೆ ಅಲ್ವಾ, ನಾನಿಲ್ಲಿ ಆ ಡಬಲ್ ಕ್ರೋಶೆಟಿಂದ ಪೆಟಲ್ಸ್ನ ವರ್ಕ್ ಮಾಡ್ತಾಯಿದ್ದೀನಿ. 5ರಿಂದ 6 ಡಬಲ್ ಕ್ರೋಶೆ ಮಾಡ್ಕೊಬೋದು. ಅಂದರೆ ನಿಮಗೆ ಯಾವ ಸೈಜ್ಗೆ ಪೆಟಲ್ ಬೇಕು ಅನಿಸುತ್ತೋ ಸೊ ಅದರ ಪ್ರಕಾರ ನೀವು ಡಬಲ್ ಕ್ರೋಶೀಸ್ ಜಾಸ್ತಿ ಅಥವಾ ಕಮ್ಮಿ ಮಾಡ್ಕೊಬೋದು. ನಾನಿಲ್ಲಿ ಬರೀ 5 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಇದು ಫಸ್ಟ್ ಪೆಟಲ್. ಮತ್ತು ಇವಾಗ ನೆಕ್ಸ್ಟ್ 5 ಚೈನ್ ಲೂಪ್ ಏನಿದೆ ಸೊ ನೋಡಿ ಆ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೆಟ್. ಸೊ ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ಸ್ ವರ್ಕ್ ಮಾಡಿ ಆ ಗ್ಯಾಪಲ್ಲಿ ಅಂದರೆ ಆ ಡಬಲ್ ಕ್ರೋಶೆಟ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಸೊ ಫಸ್ಟ್ ಪೆಟಲ್ಗೆ ನಾನು 5 ಡಬಲ್ ಕ್ರೋಶೇಸ್ನ ಮಾಡ್ಕೊಂಡಿದ್ದೀನಿ ಅಲ್ವಾ, ಹಾಗಾಗಿ ಪ್ರತಿಯೊಂದು ಪೆಟಲ್ಗೂ 5 ಡಬಲ್ ಕ್ರೋಶೇಸ್ನ ಮಾಡ್ಕೊತೀನಿ. ಸೊ ಇಲ್ಲಿ ನಾನು ಸ್ಟಾರ್ಟಿಂಗ್ಗೆ ಹೇಳಿದಾಗೆ ಈ ಡಿಸೈನ್ನಲ್ಲಿ ನಾನು ಯಾವುದೇ ಥರ ಬೀಡ್ಸನ್ನು ಯೂಸ್ ಮಾಡ್ತಾಯಿಲ್ಲ, ವಿತೌಟ್ ಬೀಡ್ಸ್ ವರ್ಕ್ ಮಾಡ್ತಾ ಇರೋದು. ಬಟ್ ನೀವು ಬೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು. ಎಲ್ಲಿ ಅಂತ ಹೇಳ್ತೀನಿ. ಈಗ ನೆಕ್ಸ್ಟ್ 5 ಚೈನ್ ಲೂಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೇನ ವರ್ಕ್ ಮಾಡಿ ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ ಹಾಕ್ಕೊತೀವಿ. ಸೊ 2 ಚೈನ್ ಬದಲು ನೀವು ಬೀಡನ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಬೀಡ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ಅಂದರೆ ಲಾಂಗ್ ಬೀಡ್ ಬರುತ್ತೆ ಅಲ್ವಾ, ಅದನ್ನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು, ಅಥವಾ ಸ್ಮಾಲ್ ರೌಂಡ್ ಬೀಡ್ಸ್ನ ಕೂಡ ಇನ್ಸರ್ಟ್ ಮಾಡ್ಕೊಬೋದು. ಸೊ ಈ ಥರ ಬೀಡ್ಸ್ ಬೇಕು ಅನ್ನೋರು ಪೆಟಲ್ಸಲ್ಲಿ ನೀವು ಬೀಡ್ಸನ್ನು ಆ್ಯಡ್ ಮಾಡ್ಕೊಳೋಕ್ಕೆ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಇದು ಥರ್ಡ್ ಪೆಟಲ್ ಆಯಿತು. ಸೊ ಇದೇ ಥರ ನಾನು 5 ಪೆಟಲ್ಸ್ನ ವರ್ಕ್ ಮಾಡ್ಕೊತೀನಿ. ಒಂದು ಆರ್ಚಲ್ಲಿ 5 ಪೆಟಲ್ಸ್ ಬರುತ್ತೆ. ಮತ್ತು ಇವಾಗ ನೆಕ್ಸ್ಟ್ ಅಂದರೆ ಫೋರ್ತ್ 5 ಚೈನ್ ಲೂಪ್ ಏನಿದೆ ಅಲ್ವಾ, 4ನೇ ಲೂಪು, ಅದರ ಒಳಗೆ ಡಬಲ್ ಕ್ರೋಶೆ ಮಾಡಿ 2 ಚೈನ್ಸ್ ಹಾಕ್ಕೊಂಡು ಆ ಗ್ಯಾಪಲ್ಲಿ ಡಬಲ್ ಕ್ರೋಶೇಸ್ನ ಮಾಡ್ಕೊತೀನಿ. ಸೊ ಪ್ರೀವಿಯಸ್ 3 ಪೆಟಲ್ಸ್ನ ನಾನು ಯಾವ ಥರ ತೋರಿಸ್ಕೊಟ್ಟೆ ಅಲ್ವಾ, ಅದೇ ರೀತಿಯೇ ಇನ್ನು ರಿಮೈನಿಂಗ್ 2 ಪೆಟಲ್ಸ್ನ ವರ್ಕ್ ಮಾಡೋದು. ಬಟ್ ನಾನಿಲ್ಲಿ ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಯಾಕೆ ಅಂದರೆ ಆಲ್ರೆಡಿ ನೀವು ನೋಡಿದ್ದೀರ ಪ್ರೀವಿಯಸ್ 3 ಪೆಟಲ್ನ ಯಾವ ರೀತಿ ಮಾಡಿರೋದು ಅಂತ. ಮತ್ತು ಅದನ್ನೇ ತೋರಿಸ್ತಾ ಹೋದರೆ ನಿಮಗೂ ಕೂಡ ಬೋರ್ ಆಗುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ವೀಡಿಯೋನು ಸ್ವಲ್ಪ ಲೆಂತಿ ಆಗುತ್ತೆ. ಹಾಗಾಗಿ ಈ ಲಾಸ್ಟ್ 2 ಪೆಟಲ್ನ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ.
ಯಾರಿಗಾದರೂ ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ವೀಡಿಯೋ ಸ್ಪೀಡನ್ನ ಅಡ್ಜಸ್ಟ್ ಮಾಡಿಕೊಂಡು ನೋಡ್ಬೋದು. ಈಗ ಕಂಪ್ಲೀಟ್ ಆಗಿದೆ, ಈ ರೀತಿ ಕಾಣಿಸ್ತಾ ಇದೆ. ಸೊ ನಾರ್ಮಲ್ ಡಿಸೈನೇ, ಬಟ್ ವರ್ಕ್ ಮಾಡೋ ಮೆಥಡ್ ನಾನು ಹೇಳಿದಾಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಮತ್ತು ಇವಾಗ 5 ಚೈನ್ ಆದಮೇಲೆ ಏನು ಲಾಕ್ ಇದೆ ಅಲ್ವಾ, ಸೊ ಆ ಲಾಕ್ ಮೇಲೆ ಸಿಂಗಲ್ ಕ್ರೋಶೆ ಮಾಡಿ ಎಂಡ್ ಮಾಡ್ಕೊಬೇಕು. ಇದಾದಮೇಲೆ ನೆಕ್ಸ್ಟ್ ಲೂಪ್ಗೆ ಮುಂಚೆ ಏನು 5 ಚೈನ್ ಇದೆ, ಸೊ ಅಲ್ಲಿವರೆಗೂ ನಾವು ಸಿಂಗಲ್ ಕ್ರೋಶೆ ಮಾಡಬೇಕು. ಅಂದರೆ ಇಲ್ಲಿಂದ 3 ಬ್ಲಾಕನ್ನು, ಅಂದರೆ 3 5 ಚೈನ್ ಬ್ಲಾಕ್ಗೂ ನಾವು ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ನಾನು ಸಿಂಗಲ್ ಕ್ರೋಶೆ ಹಾಕೋ ಪಾರ್ಟನ್ನು ಸ್ಕಿಪ್ ಮಾಡ್ತೀನಿ, ಯಾಕೆ ಅಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಅಲ್ವಾ. ನೋಡಿ, ಈ ಥರ ಸಿಂಗಲ್ ಕ್ರೋಶೇಸ್ನ 3 ಬ್ಲಾಕ್ಗೂ ವರ್ಕ್ ಮಾಡ್ಕೊತ ಹೋಗಬೇಕು. ಸೊ ಸಿಂಗಲ್ ಕ್ರೋಶೇಸ್ ಆಗಿದೆ 3 ಬ್ಲಾಕಿಂದು. ಈಗ ನಾವು ಅಲ್ಲಿಂದನೇ ಡೈರೆಕ್ಟಾಗಿ ಈ ಫಸ್ಟ್ 5 ಚೈನ್ ಲೂಪ್ ಏನಿದೆ ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡಬೇಕು. ಸೊ ಡಬಲ್ ಕ್ರೋಶೆಟ್ ಆದಮೇಲೆ 2 ಚೈನ್ಸ್ ವರ್ಕ್ ಮಾಡಿ ಆ ಡಬಲ್ ಕ್ರೋಶೆಟ್ ಗ್ಯಾಪಲ್ಲಿ 5 ಅಥವಾ 6 ಡಬಲ್ ಕ್ರೋಶೇಸ್ನ ನೀವು ವರ್ಕ್ ಮಾಡ್ಕೊಬೋದು. ಸೊ ಇಲ್ಲಿ ನಾನು 2 ಚೈನ್ಸ್ ಹಾಕ್ತೆ ಅಲ್ವಾ, ಆ 2 ಚೈನ್ ಬದಲು ಒಂದು ಲಾಂಗ್ ಬೀಡ್ ಅಂದರೆ ವೀಟ್ ಬೀಡನ್ನ ಆ್ಯಡ್ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಯಾರಿಗಾದರೂ ಆ ರೀತಿ ಡಿಸೈನ್ ಬೇಕು ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋಲಿ ಈ ಥರ ವೀಟ್ ಬೀಡನ್ನ ಯೂಸ್ ಮಾಡಿ ಯಾವ ರೀತಿ ವರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ 5 ಚೈನ್ ಲೂಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡಿಬಿಟ್ಟು 2 ಚೈನ್ ಹಾಕಿ ಇದೇ ಥರ ಡಿಸೈನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ನೋಡಿ ಎಷ್ಟು ಸಿಂಪಲ್ಲಾಗಿ ವಿತೌಟ್ ಬೀಡ್ಸ್ ಒಂದು ಬ್ರೈಡಲ್ ಡಿಸೈನ ನಾವು ವರ್ಕ್ ಮಾಡ್ಬೋದಲ್ವಾ. ಸೊ ಈ ರೀತಿಯಾಗಿ ನಾನು ಕಂಟಿನ್ಯೂ ಮಾಡ್ಕೊತೀನಿ. ಹಾಗೆ ಮಿಡಲ್ ಬ್ಲಾಕಲ್ಲಿ, ಅಂದರೆ 3 ಬ್ಲಾಕ್ ಇದೆ, ಅದರಲ್ಲಿ ಮಿಡಲ್ ಬ್ಲಾಕಲ್ಲಿ ಕುಚ್ಚು ಕಟ್ಬಿಟ್ಟು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಇದಿವತ್ತು ವರ್ಕ್ ಮಾಡಿರೋಂಥ ಡಿಸೈನಿನ ಫಿನಿಶ್ಡ್ ಲುಕ್. ಇಲ್ಲಿ ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. ನಾನು ನಾರ್ಮಲ್ ಕುಚ್ಚುನೇ ಟೈ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಬ್ರೈಡಲ್ ಲುಕ್ ಕೊಡಬೇಕು ಅನಿಸಿದ್ರೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಕುಚ್ಚು ಕಟ್ಕೊಬೋದು. ಅಂದರೆ ಬೀಡ್ ರ್ಯಾಪ್ ಮಾಡಿ ಕುಚ್ಚು ಕಟ್ಟಿದ್ರೆ ಅದೂ ಚೆನ್ನಾಗಿ ಕಾಣಿಸುತ್ತೆ. ಫೈನಲಿ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಥಾಟ್ಸ್ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀರಾ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಪ್ರತಿ ಸಲ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸೊ ನೀವು ನನ್ನ ಯಾವ ವೀಡಿಯೋಸ್ನೂ ಮಿಸ್ ಮಾಡೋದಿಲ್ಲ. ಇದೇ ಥರ ನೆಕ್ಸ್ಟಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.